ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಒಂದು ಕಡೆ ವಾರ್ ಸ್ಟಾಪ್ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಅಟ್ಯಾಕ್ ಮಾಡೋದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇರಾನ್ ಮೇಲೆ. ಇರಾನ್ ಅವರು ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾವಾಗ ಅಟ್ಯಾಕ್ ಮಾಡೋದು ಕಡಿಮೆ ಮಾಡ್ತೋ ಟ್ರಂಪ್ ಅವ್ರ ಕಡೆಯಿಂದ, ಆಗ ಕ್ರೂಡ್ ಆಯಿಲ್ 5% ಅಷ್ಟು ಡೌನ್ ಆಗ್ಬಿಟ್ಟು $83 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಸೆಬಿ ನ್ಯೂ ರೂಲ್ ತರ್ತಾ ಇದೆ, ಟ್ರೇಡಿಂಗ್ ನ್ಯೂ ರೂಲ್ಸ್. ಅದು ಬಂದ್ಬಿಟ್ಟು 5 to 15 ಮಿನಿಟ್ಸ್ ಅಷ್ಟು ಇನ್ಕ್ರೀಸ್ ಮಾಡ್ತಾ ಇದೆ. F&O ಆಗ್ಲಿ ಸೆಟಲ್ಮೆಂಟ್ ಆಗ್ಲಿ ಇದನ್ನ ಇನ್ಕ್ರೀಸ್ ಮಾಡ್ತಾ ಇದೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಹೇಳೋದಾದ್ರೆ ಅದು ಮ್ಯೂಟ್ ಆಗಿ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇನ್ನು FIS ಲಾಸ್ಟ್ 4 ಡೇಸ್ ಇಂದ ಕಂಟಿನ್ಯೂಸ್ ಆಗಿ ಬೈ ಮಾಡಿದ್ದಾರೆ. ಇನ್ನು ಓವರ್ ಆಲ್ ವಾರ್ ಸ್ಟಾರ್ಟ್ ಆಗಿಂದ ಹೇಳೋದಾದ್ರೆ 4 ಮಂತ್ಸ್ ಏನ್ ಬಿಗ್ ಸೆಲ್ ಆಫ್ ಆಗಿತ್ತು, ಆದ್ರೆ ಈ ಮಂತ್ ಅಂದ್ರೆ ಜುಲೈ ಮಂತ್ ಅಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿ ಫ್ಲಾಟ್ ಆಗಿ ಕ್ಲೋಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಡೌಜನ್ ಫ್ಯೂಚರ್ಸ್ ಮಾರ್ನಿಂಗು 250 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಟ್ರೇಡ್ ಆಗ್ತದೆ. ಏಷ್ಯನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ತೋರಿಸದೆ. ಗಿಫ್ಟ್ ನಿಫ್ಟಿ 1% ಗೇನ್ ಆಗ್ಬಿಟ್ಟು ಟ್ರೇಡ್ ಆಗ್ತದೆ. ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ರೆಸಿಸ್ಟೆನ್ಸ್ ಅಂತ ಏನಿತ್ತು 24,400 ಲಾಸ್ಟ್ 4 ಮಂತ್ಸ್ ಇಂದ, ಅದನ್ನ ಇವತ್ತು ಬ್ರೇಕ್ ಮಾಡಿ ಟ್ರೇಡ್ ಆಗುತ್ತೆ. ಸೊ ಅಲ್ಲೇನಾದ್ರೂ ಸಸ್ಟೈನ್ ಆದ್ರೆ ಇನ್ನ ಬುಲ್ ಟ್ರೆಂಡ್ ನೋಡೋ ಚಾನ್ಸಸ್ ಜಾಸ್ತಿ ಇದೆ. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.